ನಮಸ್ಕಾರ ಸ್ನೇಹಿತರೆ, ನಾನು ಶೇಷಕೃಷ್ಣ ಭಟ್. ಹೂಡಿಕೆಗಳಲ್ಲಿ ಇರೋದ್ರಲ್ಲಿ ಕಡಿಮೆ ರಿಸ್ಕ್ ಮತ್ತು ಸ್ವಲ್ಪ ಹಣದಿಂದ ಹೂಡಿಕೆ ಮಾಡಿ ಮಾರ್ಕೆಟ್ನ ಏರಿಳಿತದ ನಡುವೆಯೂ ಕೂಡ ಉತ್ತಮ ಲಾಭ ಗಳಿಸೋದಕ್ಕೆ ಇರುವಂತ ಅವಕಾಶ ಯಾವುದು ಅಂತ ಕೇಳಿದ್ರೆ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ ಹೂಡಿಕೆ ತಜ್ಞರು. ನೀವು ಮ್ಯೂಚುವಲ್ ಫಂಡ್ಗೆ ಹೊಸಬರಾದ್ರೆ ಒಂದು ಮಾತನ್ನ ಕೇಳಿರ್ತೀರಾ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್, ಪ್ಲೀಸ್ ರೀಡ್ ಆಲ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಿಫೋರ್ ಯು ಅಪ್ಲೈ. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡುವಾಗ ನೀವು ಹುಷಾರಾಗಿರಬೇಕು ಅಂತ ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಒಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಸುಲಭವಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಉಳಿಸಬಹುದು ಹಣವನ್ನ, ಹಾಗೇನೆ ಜಾಸ್ತಿ ಹಣವನ್ನ ಗಳಿಸೋದಕ್ಕೂ ಕೂಡ ಸಾಧ್ಯ ಇದೆ. ಮ್ಯೂಚುವಲ್ ಫಂಡ್ ಅಲ್ಲಿ ಬೇಸಿಕ್ ಆಗಿ 3 ವಿಧಗಳನ್ನು ನಾವು ಹೇಳಬೇಕಾಗುತ್ತೆ. ಒಂದು ಈಕ್ವಿಟಿ ಮ್ಯೂಚುವಲ್ ಫಂಡ್, ಎರಡನೇದು ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್, ಹಾಗೇನೆ ಮೂರನೇದು ಡೆಟ್ ಮ್ಯೂಚುವಲ್ ಫಂಡ್ ಅಂತ. ಸೊ ಇಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅಲ್ಲಿ ನೀವು ಇನ್ವೆಸ್ಟ್ ಮಾಡುವಂತ ಹಣ ಇದೆಯಲ್ಲ ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಹಾಗೇನೆ ಇನ್ನೊಂದು ಡೆಟ್ ಮ್ಯೂಚುವಲ್ ಫಂಡ್ ಇದೆಯಲ್ಲ ಅದರಲ್ಲಿ ಸರ್ಕಾರದ ಬಾಂಡ್ಸ್ಗಳು ಹಾಗೇನೆ ಫಿಕ್ಸ್ಡ್ ಡೆಪಾಸಿಟ್ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಹಾಗೇನೆ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ ಬಂದಾಗ ಒಂದು ಸ್ವಲ್ಪ ಹಣವನ್ನ ಈಕ್ವಿಟಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಹಾಗೇನೆ ಸ್ವಲ್ಪ ಹಣವನ್ನ ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಮುಖ್ಯವಾಗಿ ಮ್ಯೂಚುವಲ್ ಫಂಡ್ ಅಲ್ಲಿ 2 ಟರ್ಮ್ಗಳಿದಾವೆ. ಆ 2 ಟರ್ಮ್ಗಳನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಬೇಕು. ನಾವು 2 ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ತೀವಿ. ಒಂದು ಡೈರೆಕ್ಟ್ ಪ್ಲಾನು, ಎರಡನೇದು ರೆಗ್ಯುಲರ್ ಪ್ಲಾನ್. ಸೊ ಇಲ್ಲಿ ಡೈರೆಕ್ಟ್ ಮತ್ತೆ ರೆಗ್ಯುಲರ್ ಪ್ಲಾನ್ ಅಂತೇಳಿ ಬಂದಾಗ ಎರಡರಲ್ಲೂ ಕೂಡ ಅದರದ್ದೇ ಆದ ರೀತಿಯಾದಂಥ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದರ ಹೊರತಾಗಿ ಏನಿದು ಡೈರೆಕ್ಟ್ ಪ್ಲಾನ್ ರೆಗ್ಯುಲರ್ ಪ್ಲಾನು, ಅಷ್ಟೇ ಅಲ್ಲದೆ ಇದಕ್ಕಿರುವಂಥ ವ್ಯತ್ಯಾಸ ಏನು, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಡೈರೆಕ್ಟ್ ಮತ್ತೆ ರೆಗ್ಯುಲರ್ ಪ್ಲಾನ್ಗಳಿದಾವಲ್ಲ ಇವು ನಮ್ಮ ರಿಟರ್ನ್ಸ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ನೋಡಿ, ಡೈರೆಕ್ಟ್ ಮತ್ತೆ ರೆಗ್ಯುಲರ್ ಪ್ಲಾನ್ಗಳಿದಾವಲ್ಲ ಇದು ಮ್ಯೂಚುವಲ್ ಫಂಡ್ ನ 2 ಮುಖಗಳು ಇದ್ದಂಗೆ ಅಂತ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ಈ ಎರಡರಲ್ಲೂ ಕೂಡ ಪೋರ್ಟ್ಫೋಲಿಯೋ ಏನಿರುತ್ತೆ ಅದು 2 ಕೂಡ ಸೇಮೇ ಆಗಿರುತ್ತೆ. ಹಾಗೇನೆ ಫಂಡ್ ಮ್ಯಾನೇಜರ್ ಏನಿರ್ತಾರೆ ಎರಡಕ್ಕೂ ಕೂಡ ಸೇಮ್ ಒಬ್ಬರೇ ಇರ್ತಾರೆ. ಆದ್ರೆ ಒಂದೇ ವ್ಯತ್ಯಾಸ ಅಂತ ಹೇಳಿದ್ರೆ ರೆಗ್ಯುಲರ್ ಪ್ಲಾನ್ ನಲ್ಲಿ ನೀವು ಬ್ರೋಕರೇಜ್ ಅನ್ನ ಪೇ ಮಾಡಬೇಕಾಗತ್ತೆ. ಅಂದ್ರೆ ಡೈರೆಕ್ಟ್ ಪ್ಲಾನ್ಗಿಂತ ರೆಗ್ಯುಲರ್ ಪ್ಲಾನ್ ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಇದೆಯಲ್ಲ ಅದು ಜಾಸ್ತಿ ಇರುತ್ತೆ. ಹಾಗಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಾದ್ರೂ ಕೂಡ ಅದರದ್ದೇ ಆದಂತ ಖರ್ಚು ವೆಚ್ಚಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಅಲ್ಲೊಬ್ರು ಫಂಡ್ ಮ್ಯಾನೇಜರ್ ಅದನ್ನ ನಿರ್ವಹಿಸೋದಕ್ಕೆ ಇರಲೇಬೇಕಾಗತ್ತೆ. ಹಾಗಿದ್ರೆ ಅವರಿಗೆ ಪೇ ಮಾಡೋದು ಯಾರು? ಆ ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಬೇಕು, ಫಂಡ್ ಮ್ಯಾನೇಜರ್ಗೂ ದುಡ್ಡು ಕೊಡಬೇಕು. ಎಲ್ಲಿಂದ ಕೊಡ್ತಾರೆ? ಕಂಪನಿ ಕೊಡುತ್ತಾ? ಕೊಡೋದು ಕಂಪನಿನೇ, ಬಟ್ ಯಾರ ಹಣ? ಇನ್ವೆಸ್ಟರ್ಸ್ ಹಣ. ಸೊ ಇನ್ವೆಸ್ಟರ್ಸ್ ಹಣವನ್ನ ಅವರಿಗೆ ಅಲ್ಲಿ ಪೇ ಮಾಡಬೇಕಾಗತ್ತೆ. ಅದನ್ನೇ ನಾವು ಆ ಹಣವನ್ನೇ ಆ ಅಮೌಂಟ್ ಅನ್ನೇ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ. ಬಟ್ ಇಲ್ಲಿ ಡೈರೆಕ್ಟ್ ಮತ್ತೆ ರೆಗ್ಯುಲರ್ ಪ್ಲಾನ್ಗೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಡಿಫರೆನ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ. ಡೈರೆಕ್ಟ್ ಅಂತ ಹೇಳಿ ಬಂದಾಗ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ. ಅಲ್ಲಿ ಯಾವುದೇ ರೀತಿಯಾದಂಥ ಮಿಡ್ಲ್ ಮ್ಯಾನ್ಸ್ ಇರೋದಿಲ್ಲ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಇರೋದಿಲ್ಲ, ಏಜೆಂಟ್ಗಳು ಇರೋದಿಲ್ಲ. ಹಾಗಾಗಿ ಅಲ್ಲಿ ನೀವು ಆ ಹಣವನ್ನ ಉಳಿತಾಯ ಮಾಡ್ತೀರಿ, ಅವರಿಗೆ ಯಾವುದೇ ರೀತಿಯಾದಂಥ ಕಮಿಷನ್ ಅನ್ನ ಕೊಡಬೇಕಾಗಿಲ್ಲ. ಬಟ್ ನೀವೇನಾದ್ರೂ ರೆಗ್ಯುಲರ್ ಪ್ಲಾನ್ ಅನ್ನ ಚೂಸ್ ಮಾಡಿದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಸಹಾಯ ಬೇಕಾಗುತ್ತೆ. ಅಂದ್ರೆ ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ಲಾ, ಡೆಟ್ ಅಲ್ಲಿ ಮಾಡ್ಲಾ, ಅಥವಾ ಯಾವುದು ನನಗೆ ಸೂಕ್ತ ಅಂತ ಹೇಳುವಂತ ಗೊಂದಲಗಳು ಪ್ರಶ್ನೆಗಳು ಇದ್ದಾಗ ನೀವು ಖಂಡಿತವಾಗ್ಲೂ ಸಲಹೆಗಳನ್ನ ಪಡೆದುಕೊಳ್ಳೇಬೇಕಾಗತ್ತೆ. ಆ ಸಲಹೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರು ಫ್ರೀ ಆಗಿ ಸಲಹೆಗಳನ್ನ ಕೊಡೋದಿಲ್ಲ, ನೀವು ಅದಕ್ಕೆ ಖಂಡಿತವಾಗ್ಲೂ ಕಮಿಷನ್ ಅನ್ನ ಕೊಡ್ಲೇಬೇಕಾಗತ್ತೆ. ಸೊ ಅದು ರೆಗ್ಯುಲರ್ ಪ್ಲಾನ್ ಅಲ್ಲ ಆಗತ್ತೆ. ಅಂದ್ರೆ ನೀವು ಅಲ್ಲಿ ಒಂದಷ್ಟು ಕಮಿಷನ್ ಹಿಡನ್ ಚಾರ್ಜಸ್ ಅನ್ನ ನೀವು ಕೊಡ್ಲೇಬೇಕಾಗುತ್ತೆ. ಸೊ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅದಕ್ಕೋಸ್ಕರನೇ ಜಾಸ್ತಿ ಇರುತ್ತೆ. ಇಲ್ಲಿ ಡೈರೆಕ್ಟ್ ಪ್ಲಾನ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತೆ. ಬಟ್ ರೆಗ್ಯುಲರ್ ಪ್ಲಾನ್ ಅಂತ ಹೇಳಿ ಬಂದಾಗ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡುವಾಗ ನಮಗೆಲ್ಲವೂ ಕೂಡ ಗೊತ್ತಿದೆ, ಅದರ ಬಗ್ಗೆ ನಾನು ವಿಶ್ಲೇಷಣೆ ಕೂಡ ಮಾಡಬಲ್ಲೆ, ನಾನು ಅದರ ಬಗ್ಗೆ ತಿಳ್ಕೊಂಡು ನಾನು ಇನ್ವೆಸ್ಟ್ ಮಾಡ್ತೀನಿ, ನನಗೆ ಏಜೆಂಟ್ ಅಥವಾ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಂದಾಗ ನೀವು ಖಂಡಿತವಾಗ್ಲೂ ಡೈರೆಕ್ಟ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಆಗ ನಿಮಗೆ ಯಾವುದೇ ರೀತಿಯಾದಂಥ ಕಮಿಷನ್ ಆಗಲಿ ಹಿಡನ್ ಚಾರ್ಜಸ್ ಆಗಲಿ ಬೀಳೋದೇ ಇಲ್ಲ. ಬಟ್ ನನಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ಗೊತ್ತಿಲ್ಲ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಾ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಾ, ಒಂದಷ್ಟು ಪ್ರಶ್ನೆಗಳಿದಾವೆ, ಇದಕ್ಕೆ ಯಾರು ಉತ್ತರ ಕೊಡ್ತಾರೆ, ಸಲಹೆಗಳು ಬೇಕು ಅಂತ ಹೇಳಿ ಬಂದಾಗ ನೀವು ರೆಗ್ಯುಲರ್ ಪ್ಲಾನ್ ಅನ್ನೇ ಚೂಸ್ ಮಾಡಬೇಕಾಗತ್ತೆ. ಬಟ್ ನಿಮಗೆ ಸಲಹೆ ಕೊಡುವಂತವರು ಸುಮ್ಮನೆ ಸಲಹೆ ಕೊಟ್ಬಿಡ್ತಾರಾ? ಖಂಡಿತವಾಗ್ಲೂ ಇಲ್ಲ, ಅದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಸೊ ಹಾಗಾಗಿನೇ ಅದು ಎಕ್ಸ್ಪೆನ್ಸ್ ರೇಷಿಯೋದಿಂದನೇ ಬರೋದ್ರಿಂದ ರೆಗ್ಯುಲರ್ ಪ್ಲಾನ್ ಅಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಖಂಡಿತವಾಗ್ಲೂ ಜಾಸ್ತಿ ಇರುತ್ತೆ. ಅಂದ್ರೆ
ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಪ್ಲಾನ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ಮಧ್ಯವರ್ತಿಗಳಿರೋದಿಲ್ಲ, ಕಮಿಷನ್ ಕೂಡ ಯಾವುದೇ ಇರೋದಿಲ್ಲ. ಬಟ್ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಲ್ಲಿ ನೀವೇ ಇನ್ವೆಸ್ಟ್ ಮಾಡ್ತೀರಿ ಅಂತಾದ್ರೂ ಕೂಡ ಒಬ್ಬ ಏಜೆಂಟ್ ಅಥವಾ ಡಿಸ್ಟ್ರಿಬ್ಯೂಟರ್, ಮಿಡ್ಲ್ ಮ್ಯಾನ್ ಯಾರೇ ಇರ್ಬೋದು, ಮುಖಾಂತರ ನೀವು ಮಾಡೋದ್ರಿಂದ ಅದಕ್ಕೆ ಕಮಿಷನ್ ಅಥವಾ ಹಿಡನ್ ಚಾರ್ಜಸ್ ಅನ್ನ ಅವರು ಖಂಡಿತವಾಗ್ಲೂ ಚಾರ್ಜ್ ಮಾಡ್ತಾರೆ. ನೋಡಿ, ಮೊದಲೆಲ್ಲ ರೆಗ್ಯುಲರ್ ಪ್ಲಾನ್ ಮಾತ್ರ ಇದ್ದಿದ್ದು, ಡೈರೆಕ್ಟ್ ಪ್ಲಾನ್ ಅಂತ ಇರಲಿಲ್ಲ. ಸೊ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ಪೇಪರ್ ವರ್ಕ್ಗಳು ನಡೀತಾ ಇದ್ವು. ಆಗ ಆ ಪೇಪರ್ ವರ್ಕ್ಗಳಿಗೋಸ್ಕರ ಬ್ರೋಕರೇಜ್ ಚಾರ್ಜ್ ಮಾಡ್ತಾ ಇದ್ರು. ಹಾಗಾಗಿ ಆ ಚಾರ್ಜ್ ಅನ್ನ ನಮ್ಮಿಂದನೇ, ಅಂದ್ರೆ ಇನ್ವೆಸ್ಟರ್ಸ್ ಇಂದನೇ ಕಟ್ ಮಾಡ್ತಾ ಇದ್ರು. ಇದರಿಂದಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಉಳಿತಾಯ ಅಥವಾ ರಿಟರ್ನ್ಸ್ ಏನಿದೆ ಅದು ತುಂಬಾನೇ ಕಡಿಮೆ ಆಗ್ತಾ ಇತ್ತು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದಿದೆ, ಎಲ್ರಿಗೂ ನೆಟ್ ಬಳಸೋದು ಗೊತ್ತಿದೆ. ಹಾಗಾಗಿ ಫಿಂಗರ್ ಟಿಪ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿನೇ 2013ರಲ್ಲಿ ಸೆಬಿ ಒಂದು ನಿಯಮವನ್ನ ಜಾರಿಗೆ ತಂತು. ಎಲ್ಲಾ ಮ್ಯೂಚುವಲ್ ಫಂಡ್ ಕಂಪನಿಗಳು, ಡಿಸ್ಟ್ರಿಬ್ಯೂಟರ್ಗಳು ಕೂಡ ನೀವು ಡೈರೆಕ್ಟ್ ಪ್ಲಾನ್ ಅನ್ನು ಕೂಡ ಇಡಬೇಕು. ಡೈರೆಕ್ಟ್ ಆಗಿ ಯಾರು ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶವನ್ನ ಕೊಡಬೇಕು. ಅವರು ಕಮಿಷನ್ ಅನ್ನು ಉಳಿಸೋದಕ್ಕೋಸ್ಕರ ಅಥವಾ ಮಿಡ್ಲ್ ಮ್ಯಾನ್ ಅನ್ನ ದೂರ ಇಡೋದಕ್ಕೆ ನೀವು ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಜಾರಿಗೆ ತಂತು. ಹಾಗಾಗಿ ಈಗ ನೀವು ಡೈರೆಕ್ಟ್ ಆಗು ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಈ ಡೈರೆಕ್ಟ್ ಪ್ಲಾನ್ ಮತ್ತೆ ರೆಗ್ಯುಲರ್ ಪ್ಲಾನ್ ಏನಿದೆ, ಇದರಿಂದಾಗಿ ನಮ್ಮ ಗಳಿಕೆ ಅಥವಾ ರಿಟರ್ನ್ಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವ್ಯತ್ಯಾಸ ಬರುತ್ತೆ. ಅದನ್ನ ಉದಾಹರಣೆ ಸಮೇತ ನಿಮ್ಮ ಮುಂದೆ ನಾನು ಇಡ್ತೀನಿ, ಕೇಳಿ. ನೋಡಿ, ಇಲ್ಲಿ ನಾನು ಒಂದು ಕಂಪನಿ ಹೆಸರನ್ನು ತಗೊಳ್ತಾ ಇದ್ದೀನಿ. ಇದು ಖಂಡಿತವಾಗ್ಲೂ ಶಿಫಾರಸ್ ಅಲ್ಲ, ಎಜುಕೇಶನ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಟಾಟಾ ಡಿಜಿಟಲ್ ಇಂಡಿಯಾ ಫಂಡ್ ಗ್ರೋತ್ ಪ್ಲಾನ್ ಅಂದ್ರೆ ಇದು ಡೈರೆಕ್ಟ್ ಪ್ಲಾನು. ಸೊ ಈ ಡೈರೆಕ್ಟ್ ಪ್ಲಾನ್ ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ 0.35% ನಷ್ಟಿದೆ. ಅದೇ ತರ ಟಾಟಾ ಡಿಜಿಟಲ್ ಇಂಡಿಯಾ ಫಂಡ್ ಗ್ರೋತ್ ಪ್ಲಾನು, ಸೊ ಇದು ರೆಗ್ಯುಲರ್ ಪ್ಲಾನು. ಸೊ ಈ ರೆಗ್ಯುಲರ್ ಪ್ಲಾನ್ ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ 1.95% ಬರುತ್ತೆ. ಅಂದ್ರೆ ಇಲ್ಲಿ ಡೈರೆಕ್ಟ್ ಪ್ಲಾನ್ ಮತ್ತೆ ರೆಗ್ಯುಲರ್ ಪ್ಲಾನ್ ನ ಡಿಫರೆನ್ಸ್ ಇದೆಯಲ್ಲ, ಸುಮಾರು 1.6% ನಷ್ಟು ಬರುತ್ತೆ. ಸಾಮಾನ್ಯವಾಗಿ ರೆಗ್ಯುಲರ್ ಪ್ಲಾನ್ ಮತ್ತೆ ಡೈರೆಕ್ಟ್ ಪ್ಲಾನ್ ನ ಅಂತರ 1.5% ನಷ್ಟು ಡಿಫರೆನ್ಸ್ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ನಿಮಗೆ 1.5% ಅಂತ ಹೇಳುವಂಥದ್ದು ದೊಡ್ಡ ಅಮೌಂಟ್ ಅಲ್ವಲ್ಲ, ಯಾಕೆ ನಾವು ಡೈರೆಕ್ಟ್ಗೆ ಹೋಗಬೇಕು, ರೆಗ್ಯುಲರ್ಗೆ ಹೋಗ್ಬೋದಲ್ಲ ಅಂತ ಅನ್ನಿಸ್ಬೋದು. ಬಟ್ ನಿಮಗೆ ಅದಕ್ಕೂ ಕೂಡ ಒಂದು ಉದಾಹರಣೆಯನ್ನು ಕೊಡ್ತೀನಿ, ಆಗ ನಿಮಗೆ ಇದರ ತೀವ್ರತೆ, ಗಂಭೀರತೆ ಅರ್ಥ ಆಗುತ್ತೆ. ನೋಡಿ, ಇದು ದೊಡ್ಡ ಡಿಫರೆನ್ಸ್ ಅಲ್ಲ ಅಂತ ಅನ್ಕೊಳ್ಳುವಂಥವ್ರಿಗೆ ಹೇಳೋದು, ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅನ್ನ ನೀವು ಲಾಂಗ್ ಟರ್ಮ್ಗೆ ಹಾಕೋದಕ್ಕೆ ಪ್ಲಾನ್ ಮಾಡಿದಾಗ 20 ರಿಂದ 25 ವರ್ಷ ಖಂಡಿತವಾಗ್ಲೂ ನೀವು ಮಾಡ್ತೀರಿ. ಸೊ ಆ 20 ರಿಂದ 25 ವರ್ಷ ಅಂತ ಹೇಳುವಂಥದ್ದು ಇದೆಯಲ್ಲ, ಆ ಟೈಮಲ್ಲಿ 1.5% ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿ ನನ್ನ ಲೆಕ್ಕಾಚಾರವನ್ನ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಉದಾಹರಣೆಗೆ ನೀವು ಮಂತ್ಲಿ 10,000 ರೂಪೀಸ್ ಹಂಗೆ 20 ವರ್ಷಕ್ಕೆ ಹೂಡಿಕೆ ಮಾಡ್ತೀರಿ. ಬಡ್ಡಿ ಅಪ್ರಾಕ್ಸಿಮೇಟ್ಲಿ ಒಂದು 16.5% ಅಂತ ಇಟ್ಕೊಳ್ಳೋಣ. ಆ ಲೆಕ್ಕ ಹಾಕಿದಾಗ ಸುಮಾರು 1,88,00,000 ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಇದೇ ಅಮೌಂಟ್ ಅಲ್ಲಿ ಈ 16.5% ಬಡ್ಡಿ ಏನಿದೆ, 1.5% ಆ ಎಕ್ಸ್ಪೆನ್ಸ್ ರೇಷಿಯೋ ಡಿಫರೆನ್ಸ್ ಇದೆಯಲ್ಲ, ಅದನ್ನ ಮೈನಸ್ ಮಾಡೋಣ ರೆಗ್ಯುಲರ್ ಪ್ಲಾನ್ಗೆ ಹೋದಾಗ. ಆಗ 15% ಬಡ್ಡಿ ಆಗುತ್ತೆ. 10,000 ತಿಂಗಳು, 20 ವರ್ಷ, 15% ಬಡ್ಡಿ ಅಂತ ಹೇಳಿ ನೋಡಿದಾಗ 1,51,00,000 ರೂಪಾಯಿ ಆಗುತ್ತೆ. ನೋಡಿ, 16.5% ಅಂತೇಳಿ ಬಂದಾಗ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇದ್ದಾಗ 1,88,00,000, ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಅಂದ್ರೆ 15%ಗೆ ಬಡ್ಡಿ ಇಳಿದಾಗ, ಅಂದ್ರೆ ಅದನ್ನು ಮೈನಸ್ ಮಾಡಿದಾಗ ನಿಮಗೆ ಆ ಡಿಫರೆನ್ಸ್ ಅನ್ನು ಮೈನಸ್ ಮಾಡಿದಾಗ 1,51,00,000. ಅಲ್ಲಿಗೆ 1,88,00,000 ಮೈನಸ್ 1,51,00,000 ಅಂತೇಳಿ ಬಂದಾಗ ಡಿಫರೆನ್ಸು 37 ಲಕ್ಷ ರೂಪಾಯಿ ಆಗುತ್ತೆ. ಇದು ಸಣ್ಣ ಅಮೌಂಟಾ? ನೀವೇ ಡಿಸೈಡ್ ಮಾಡಿ. 37 ರಿಂದ 40 ಲಕ್ಷ ರೂಪಾಯಿವರೆಗೆ ಈ ತರ ವ್ಯತ್ಯಾಸ ಬಂದ್ಬಿಡುತ್ತೆ. ಹಾಗಾಗಿ ಇದು ಖಂಡಿತವಾಗ್ಲೂ ಸಣ್ಣ ಅಮೌಂಟ್ ಅಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟ್ ಪ್ಲಾನ್ ಅನ್ನೇ ಚೂಸ್ ಮಾಡಿ ಅಂತ ಹೇಳೋದು. ಹಾಗಾಗಿ ಇಷ್ಟು ದೊಡ್ಡ ಮೊತ್ತವನ್ನ ನೀವು ಉಳಿಸ್ಬೇಕು, ಲಾಭ ಜಾಸ್ತಿ ಗಳಿಸ್ಬೇಕು ಅಂತ ಹೇಳಿ ಬಂದಾಗ ನೀವು ಡೈರೆಕ್ಟ್ ಪ್ಲಾನ್ ಅನ್ನೇ ಚೂಸ್ ಮಾಡಬೇಕಾಗತ್ತೆ. ಆದ್ರೆ ಒಂದು ಕಂಡೀಷನ್ ಇದೆ, ನೀವೇನಾದ್ರೂ ಹೊಸಬರಾದ್ರೆ ಖಂಡಿತವಾಗ್ಲೂ ಈ ತರದ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾವ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿರೋದಿಲ್ಲ, ಎಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅಂತ ಹೇಳಿದ್ರು ಕೂಡ ಅಂದಾಜು ಇರೋದಿಲ್ಲ, ಅಂದ್ರೆ ಜಾಸ್ತಿ ಲಾಭ ಬರುತ್ತಾ ಅಂತ ಹೇಳುವಂತ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ರೆಗ್ಯುಲರ್ ಪ್ಲಾನಿಗೆ ಹೋಗ್ಬೇಕಾಗತ್ತೆ. ಬಟ್ ಅಲ್ಲೂ ಕೂಡ ಒಂದು ಆಪ್ಷನ್ ಇದೆ. ಒಂದೊಮ್ಮೆ ನೀವು ಆ ರೆಗ್ಯುಲರ್ ಪ್ಲಾನ್ಗೆ ಹೋಗಿದ್ರೂ ಕೂಡ ಆ ಇನ್ವೆಸ್ಟ್ಮೆಂಟ್ ಬಗ್ಗೆ, ಆ ಮ್ಯೂಚುವಲ್ ಫಂಡ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡ ನಂತರ, ಎಕ್ಸ್ಪರ್ಟ್ ಆದ ನಂತರ ನೀವು ಖಂಡಿತವಾಗ್ಲೂ ಮತ್ತೆ ಡೈರೆಕ್ಟ್ ಪ್ಲಾನಿಗೆ ಸ್ವಿಚ್ ಆಗುವುದಾದಂತಹ ಅವಕಾಶಗಳು ಖಂಡಿತವಾಗ್ಲೂ ಇದೆ. ಹಾಗಾಗಿ
ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಿದ್ರೆ ಈ ಎಲ್ಲ ವಿಚಾರಗಳನ್ನು ಬೇಸಿಕ್ ಆಗಿ ನೀವು ತಿಳ್ಕೊಂಡಿರಬೇಕು. ಅಷ್ಟೇ ಅಲ್ಲದೆ ಇದರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅಥವಾ ಜಾಸ್ತಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಾಲೆಜ್ ನಾನು ಪಡಿಬೇಕು ಅಂತಿದ್ರೆ ಅದಕ್ಕೊಂದು ಖಂಡಿತವಾಗ್ಲೂ ಆಪ್ಷನ್ ಇದೆ. IndianMoney.comನ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಈ ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನಾವು ಕೊಡ್ತೀವಿ. ಹಾಗಿದ್ರೆ ಇನ್ಯಾಕ್ ತಡ, IndianMoney.comನ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ. ಆಲ್ ದಿ ಬೆಸ್ಟ್.